ಅವರನ್ನು ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತು ಕನ್ನಡ ವಾಕ್ಯಗಳ ರಚನೆಯಲ್ಲಿ 9ನೇ ಭಾಗವಾಗಿ ಒಂದು 5 ಸೆಂಟೆನ್ಸನ್ನ ಮಾಡಿ ನೋಡೋಣ. ಅಂದರೆ 5 ವಾಕ್ಯಗಳನ್ನ ನೋಡೋಣ. ಅದರಲ್ಲಿ ಫಸ್ಟ್ ಒನ್, ಅಕ್ಷರಗಳನ್ನು ಆ ಕಾಗೆ ಎರಡನೇ ಶಾವತ್ ಅಕ್ಷರ ಗ ಳ ನಾಕೊಂಬು ನೂಗೆ ನಾವತ್ತು. ಅಕ್ಷರಗಳನ್ನು ಕೆಲವೊಮ್ಮೆ ಕ ಏತ್ವ ಲ ಕೆಲ ವಾ ಏತ್ವ ಕೊಂಬಕಿಲಿ ಓ, ಆಮೇಲೆ ಮಾಗೆ ಏತ್ವ ಕೊಟ್ಟು ಅದಕ್ಕೆ ಒತ್ತಕ್ಷರ ಕೊಡೋಣ. ಕೆಲವೊಮ್ಮೆ ಒತ್ತಿ ಓ ತಾಗುಡಿಸು ತೀಗೆ ತಾವತ್ತು. ಅಕ್ಷರಗಳನ್ನು ಕೆಲವನ್ನು ಒತ್ತಿ ಉಚ್ಚಾರ ಊ ಚಾಕಿಲಿ ಅದಕ್ಕೆ ಎರಡನೇ ಚಾವತ್ತು ಕೊಡ್ತೀನಿ, ಮೊದಲನೇ ಚಾವತ್ತನ್ನು ಕೊಡ್ಬೋದು. ಉಚ್ಚಾರ ಮಾಡಿದರೆ ಮಾಕಿಲಿ ಮಾ ಡಾಗುಡಿಸು ಡಿ ದ ರಾಕೆತ್ವ ರೇ, ಮಾಡಿದರೆ ಕಾಮ ಕೊಟ್ಟು ಅದು ಆ ದಾಕೊಂಬು ದು, ಅದು ಓ ತಾಗೆ ಒತ್ತಕ್ಷರ ತಾ ಒತ್ತಕ್ಷರ ಕೊಡ್ತೀವಿ, ಒತ್ತ ಆಗುತ್ತೆ. ಆಮೇಲೆ ಕಾಗೆ ಎರಡನೇ ಶಾವತ್ತು ಒತ್ತಕ್ಷರ ಗ ಳ ಕಿಳಿ ಳ ಗಾಕೊಂಬು ಗು ತಾಗೆ ತಾವತ್ತು ತ ದಾಕೆತ್ವ ದೆ, ಒತ್ತಕ್ಷರಗಳಾಗುತ್ತದೆ ಅಂತ ಒಂದು ಸೆಂಟೆನ್ಸ್ನ ರಚಿಸೋಣ. ನೆಕ್ಸ್ಟ್ ಎರಡನೇದು ಉದಾಹರಣೆ ಉ ದಾಕಿಲಿ ಉದಾಹ ರ ಟಟ್ಟ ಡಡ್ಡಣ ಬರುತ್ತಲ್ಲ ಅದಕ್ಕೆ ಏತ್ವ. ಉದಾಹರಣೆಗೆ ಗಾಗೆ ಏತ್ವ. ಉದಾಹರಣೆಗೆ ಆ ಕಾಗೆ ಕ ಒತ್ತಕ್ಷರ, ಸಜಾತಿ ಒತ್ತಕ್ಷರ ಅಕ್ಕ ಮತ್ತು ಪ ಅದೇ ಥರನೇ ಕಾಗೆ ಒತ್ತಕ್ಷರ. ಅಕ್ಕಪಕ್ಕದ ಮ ನಾಕೆತ್ವ ನೇ ಯ ಮನೆಯ ವ ರ ಏತ್ವ ಕೊಂಬಕಿಲಿ ರೋ ರೋಗೊಂದು ಸೊನ್ನೆ ರೊನ್ ದಾಗುಡಿಸು ದಿ ಗಾಕೆತ್ವ ಗೆ ಮನೆಯವರೊಂದಿಗೆ. ಆ ಮತ್ತು ಪಾಗೆ ಪ ಒತ್ತಕ್ಷರ ಅಪ್ಪ ಮತ್ತು ಮಾಗೆ ಮಾ ಒತ್ತಕ್ಷರ ಅಪ್ಪಮ್ಮ ನಾಕೊಂಬು ನು, ಅಪ್ಪಮ್ಮನು ಮಾಕಿಲಿ ಮಾತ ನಾಕಿಲಿ ನಾ ಡಾಗುಡಿಸು ಡಿ ದ ರೇ ಮಾತನಾಡಿದರೆ, ಇದು ಕಾಮ ಕೊಟ್ಕೊಳ್ಳೋಣ. ಆ ಣಾಗೆ ನಾವತ್ತು ಅಣ್ಣ ಮತ್ತು ಕಾಗೆ ಕಾವತ್ತು ಅಣ್ಣಕ್ಕನ್ ಸೊನ್ನೆ ದಾಗುಡಿಸು ದಿ ರಾಕೊಂಬು ರು, ಅಣ್ಣಕ್ಕಂದಿರು ಅಂದರೆ ಅಣ್ಣ ಮತ್ತು ಅಕ್ಕಂದಿರು ಅಂತ. ಕಾಮ ಮಾಕಿಲಿ ಮಾ ವ ತಾಗೆ ಏತ್ವ ತೇ ಆಗುತ್ತೆ, ತೇಗೆ ಒತ್ತಕ್ಷರ ತಾ ಒತ್ತಕ್ಷರ ಮಾವತ್ತೆ ಯ ರಾಕೊಂಬು ರು, ಮಾವತ್ತೆಯರು ಸಾಗೆ ಒಂದು ಸೊನ್ನೆ ಸನ್ ತಾ ಏತ್ವ ಕೊಂಬಿಕಿಲಿ ದೀರ್ಘ ಶೋ ಸನ್ ತಾ ಏತ್ವ ಕೊಂಬಿಕಿಲಿ ದೀರ್ಘ ತೋ ಆಗುತ್ತೆ. ಎರಡನೇ ಶ ಸಂತೋಷ ಪ ಡಾಕೊಂಬು ಡು ಬರೆಯೋಣ. ಡಾಕೊಂಬು ಡು ತಾಕಿಲಿ ತಾಗೆ ತಾವತ್ತು ಪಡುತ್ತಾ ರಾಕೆತ್ವ ರೇ ಪಡುತ್ತಾರೆ. ಉದಾಹರಣೆಗೆ ಅಕ್ಕಪಕ್ಕದ ಮನೆಯವರೊಂದಿಗೆ ಅಪ್ಪಮ್ಮನು ಮಾತನಾಡಿದರೆ
ಅಣ್ಣಕ್ಕಂದಿರು ಮಾವತ್ತೆಯರು ಸಂತೋಷ ಪಡುತ್ತಾರೆ ಅಂತ ಒಂದು ಸೆಂಟೆನ್ಸ್. ಅಂದರೆ ಇದು ಒತ್ತಕ್ಷರಗಳ ಬಗ್ಗೆ ಕೆಲವು ಸಿಂಪಲ್ಲಾಗಿ ಕೆಲವೊಂದು ಉದಾಹರಣೆ ಜೊತೆಗೆ ಬರಿತಾ ಇದ್ದೀವಿ. ಒತ್ತಕ್ಷರ ತುಂಬ ವೆರೈಟೀಸಲ್ಲಿ ಬರುತ್ತೆ. ಅಂದರೆ ಸಜಾತಿ ಒತ್ತಕ್ಷರ, ವಿಜಾತಿ ಒತ್ತಕ್ಷರ, ಅಂದರೆ ಮಿಶ್ರ ಒತ್ತಕ್ಷರಗಳು ಬರುತ್ತೆ. ವಿಜಾತಿ ಒತ್ತಕ್ಷರದಲ್ಲಿ ಮಿಶ್ರ ಬರುತ್ತೆ. ಆ ಥರ ತುಂಬ ಇರುತ್ತೆ. ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮೂರನೇದು ಗಾಗೆ ಗಾವತ್ತು ಕಗ್ಗ, ತಾಗೆ ತಾವತ್ತು ಕಗ್ಗತ್ತಲ, ಕಗ್ಗತ್ತಲ ರಾ ತಾಗುಡಿಸುತ್ತಿ ಅದಕ್ಕೆ ಅರ್ಧಚಂದ್ರ. ಇದು ವಿಜಾತಿಯ ಒತ್ತಕ್ಷರ. ರಾ ತಿ ಬಂದು ಇತ್ತಾಗುತ್ತೆ. ಈ ಅರ್ಕ ಒತ್ತಿದೆ ಅಲ್ವಾ, ಸಾರಿ ಅರ್ಧಚಂದ್ರ ಇದೆಯಲ್ಲ, ಅದಕ್ಕೆ ಸ್ವರ ಈ ಸ್ವರ ಸೇರಿಕೊಳ್ಳುತ್ತೆ. ಅಂದರೆ ಇದು ರಾ ಒತ್ತಾಗುತ್ತೆ, ರೀ ಆಗುತ್ತೆ, ರಾತ್ರಿ ಅಂತ ಆಗುತ್ತೆ. ರಾತ್ರಿಯ ಲಾಗುಡಿಸು ಲೀಲಿಗೆ ಲಾವತ್ತು, ಕಗ್ಗತ್ತಲ ರಾತ್ರಿಯಲ್ಲಿ, ಹಾಕೊಂಬುವು ದಾಗುಡಿಸುವುದು ದೂಗೆ ದಾಕೊಂಬುದು ದೂಗೆ ದಾವತ್ತು, ಉದ್ದು ಮತ್ತು ದಾ ಬರೆದು ದಾವತ್ತು, ಉದ್ದುದ್ದ ದ ಉದ್ದುದ್ದದ. ಹಾಕಿಲಿ ಹಾ ವಾಗುಡಿಸುವು ಹಾವು ಗ ಳಾಕೊಂಬುಳು ಹಾವುಗಳು, ನಾ ಕೊಂಬುಕಿಲಿ ಕಾ ಕೊಂಬು ಕು ನೂಕು ಜಾಗ ಸಾಲ್ತಿಲ್ಲ, ಅದಕ್ಕೆ ಈ ಕಡೆ ಬರೆಯೋಣ. ಮತ್ತು ನಾಕೊಂಬು ಗಾಗೆ ಗಾವತ್ತು, ಅಂದರೆ ನೂಕು ನುಗ್ಗ, ಳಾ ಕಿಳಿ ಳಾ ಗಾಗುಡಿಸು ಗಿ, ನೂಕು ನುಗ್ಗಳಾಗಿ, ಆ ತಾಗುಡಿಸು ತೀಗೆ ತಾವತ್ತು ಅತ್ತಿ, ಮತ್ತೆ ತಾ ಬರೆದು ತಾವತ್ತಕ್ಷರ ಅತ್ತಿತ್ತ, ಅತ್ತಿತ್ತ ನಾಕೊಂಬು ಸಾಕೊಂಬು ಸು ನುಸು, ಳಾ ಕಿಳಿ ಲಾ ನುಸುಳ, ಡಾಕೊಂಬುಡು ನುಸುಳಾಡು, ತಾಗುಡಿಸುತ್ತಿ ಮತ್ತು ತಾಕೊಂಬು ತೂ ಹಾಕಿ ಅದಕ್ಕೂ ಒತ್ತಕ್ಷರ ಮಾಡೋಣ. ನುಸುಳಾಡುತ್ತಿತ್ತು ಅಂತ ಒಂದು ಸೆಂಟೆನ್ಸ್ನ ಬರ್ಕೊಳ್ಳೋಣ. ನೆಕ್ಸ್ಟ್ 4ನೇ ವಾಕ್ಯ. ಸುಗ್ಗಿ ಸಾಕೊಂಬುಸು ಗಾಗುಡಿಸು ಗಿ, ಗೀಗೆ ಗಾವತ್ತು, ಸುಗ್ಗಿ ಹಾಕಿಲಿ ಹಾ ಡ ನಾಕೊಂಬು ನೂಗೆ ನಾ ಒತ್ತಕ್ಷರ, ಹಾಡನ್ನು ಸುಗ್ಗಿ ಹಾಡನ್ನು, ಹಾಗುಡಿಸು ಹಿ ಗಾಗುಡಿಸು ಗಿ, ಗೀಗೆ ಗಾವತ್ತು, ಹಿಗ್ಗಿ ಹಾಕಿಲಿ ಹಾ ಡಾಕೊಂಬುಡು ತಾಕಿಲಿ ತಾ ಅದಕ್ಕೆ ತಾ ಒತ್ತಕ್ಷರ, ಹಾಡುತ್ತಾ ಹಾಡುತ್ತಾ. ನೆಕ್ಸ್ಟ್ ತಾ ಗಾಗುಡಿಸು ಗಿ, ಗೀಗೆ ಗಾವತ್ತು ತಗ್ಗಿ, ಮತ್ತು ಬಾ ಬರೆದು ಅದೇ ಬರೆಯೋಣ. ಗಾಗುಡಿಸು ಗಿ, ಗೀಗೆ ಗಾವತ್ತು, ತಗ್ಗಿ ಬಗ್ಗಿ, ಕಾ ಕೊಂಬು ಕು ನಾ ಗುಡಿಸು ನಿ, ಕುಣಿ, ಇಲ್ಲಿ ಕಂಟಿನ್ಯೂ ಮಾಡೋಣ. ಆಕಿಲಿ ದಾ ಕುಣಿದ ಡಾಕೊಂಬುಡು ಕುಣಿದಾಡು, ತಾಗುಡಿಸುತ್ತಿ ತೀಗೆ ತಾವತ್ತು, ಕುಣಿದಾಡುತ್ತಿ, ಮತ್ತು ದಾ ಬರೆದು ದಾಗೆ ದಾವತ್ತು, ಕುಣಿದಾಡುತ್ತಿದ್ದ, ಲಾ ಬರೆದು ಲಾಗೆ ಲಾವತ್ತು ಕೊಡೋಣ. ಕುಣಿದಾಡುತ್ತಿದ್ದರಲ್ಲ ವಾಕೇತ್ವ ವೇ, ಕುಣಿದಾಡುತ್ತಿದ್ದರಲ್ಲವೇ ಯಾರು, ಹಾಕೇತ್ವ ಹೇ, ಹೇಗೊಂದು ಸೊನ್ನೆ ಹೆಂಗ್, ಗಾಕೇತ್ವ ಗೆ, ಳಾಕೇತ್ವ ಳೆ, ಯಾ, ರಾಕೊಂಬು ರು, ಅಂದರೆ ಹೆಂಗೆಳೆಯರು ಅಂತ, ಹೆಣ್ಣು ಮಕ್ಕಳು ಅಂತ. ಸೊ ಸುಗ್ಗಿ ಹಾಡನ್ನು ಹಿಗ್ಗಿ ಹಾಡುತ್ತಾ ತಗ್ಗಿ ಬಗ್ಗಿ ಕುಣಿದಾಡುತ್ತಿದ್ದರಲ್ಲವೇ
ಹೆಂಗೆಳೆಯರು ಅಂತ ಒಂದು ವಾಕ್ಯನ ರಚಿಸ್ಕೊಳ್ಳೋಣ. ನೆಕ್ಸ್ಟ್ 5ನೇ ವಾಕ್ಯ, ಸಾಕೊಂಬು ಸು ವಾಕಿಲಿ ವಾ ವಾ ಸುವಾ ಆಗುತ್ತೆ. ಅದಕ್ಕೆ ವಾವತ್ತು ಕೊಟ್ಟಿದ್ರೆ ಸುವ್ವಾ ಅಂತ ಆಗುತ್ತೆ. ವಾ ಇರೋದು ಇವ್ ಆಗುತ್ತೆ. ಈ ಸ್ವರ ದೀರ್ಘ ಸ್ವರ ಬಂದು ಒತ್ತಕ್ಷರಕ್ಕೆ ಸೇರುತ್ತೆ. ಇಲ್ಲಿ ಉ ಇರೋದು ವಾ ಆಗುತ್ತೆ. ಸುವ್ವಾ ಅಂತ. ಸುವ್ವಾ ಲಾಕೆತ್ವಲೆ ಸುವ್ವಾಲೆ ಮತ್ತು ಸಾಕೊಂಬುಸು ವಾಗೆ ವಾವತ್ತು ಸುವ್ವ ಲಾಕಿಲಿ ಲಾ ಮತ್ತು ಲಾಗುಡಿಸುಲಿ ಸುವ್ವಾಲೆ ಸುವ್ವಲಾಲಿ ಎಂದು ಏಗೊಂದು ಸೊನ್ನೆ ಎನ್ ದಾಕೊಂಬು ದು ಎಂದು ಆ ವಾಗೆ ವಾವತ್ತು ಅವ್ವ ಅಂತಾಗುತ್ತೆ. ಸೊನ್ನೆ ಅವ್ವನ್ ದಾಗುಡಿಸುದ್ದಿ ರಾಕೊಂಬು ರು ಅವ್ವಂದಿರು ಕಾಗೆ ಒಂದು ಸೊನ್ನೆ ಕಾ ಕನ್ ಕಾಗೊಂದು ಸೊನ್ನೆ ಕನ್ ಆಗುತ್ತೆ. ದ ಕಂದ ಮಾ ಬರೆದು ಅದಕ್ಕೆ ಒತ್ತಕ್ಷರ ಕೊಡೋಣ. ಕಂದಮ್ಮ ಆಗುತ್ತೆ. ಒತ್ತಕ್ಷರ ಸಪೋಸ್ ಕೊಟ್ಟಿಲ್ಲ ಅಂದರೆ ಕಂದಮ್ಮ ಅಂತ ಆಗುತ್ತೆ. ಪ್ರೊನೌನ್ಸಿಯೇಷನ್ ನೋಡಿದಾಗ ನಮಗೆ ಎಲ್ಲಿ ಒತ್ತಕ್ಷರ ಕೊಡಬೇಕು ಅಂತ ಐಡಿಯಾಸ್ ಬರುತ್ತೆ. ಪದಗಳ ಉಚ್ಚಾರಣೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಸೊ ಅವ್ವಂದಿರು ಕಂದಮ್ಮಗಳನ್ನು ಅಂತ ಬರ್ಕೊಳ್ಳೋಣ. ಗ ಳ ನಾಕೊಂಬು ನೂ ಹಾಕಿದ್ರೆ ನೂ ಗಳನು ಅಂತಾಗುತ್ತೆ. ಅದೇ ಒತ್ತಕ್ಷರ ಹಾಕಿದ್ವಿ ಗಳನ್ನು ಅಂತಾಗುತ್ತೆ. ನೂ ಇರೋದ್ರಲ್ಲಿ ಇನ್ನು ಪ್ಲಸ್ ಹೂ ಇದೆ, ಅದು ಇನ್ನಾಗುತ್ತೆ. ಈ ಉಕಾರ ಬಂದು ಕೆಳಗಡೆ ಇರೋಂಥ ಒತ್ತಕ್ಷರಕ್ಕೆ ಸೇರುತ್ತೆ. ಇನ್ನಿರೋದು ನೂ ಆಗುತ್ತೆ. ಸೊ ಕಂದಮ್ಮಗಳನ್ನು ಹಾಡುತ್ತಾ ಹಾ ಡಾಕೊಂಬುಡು ಮತ್ತು ಅದೇ ಹಾಕಿಲಿ ಹಾ ಡಾಕೊಂಬುಡು ಕೊಟ್ಟು ತಾಕಿಲಿ ತಾ ಕೊಟ್ಟು ಒತ್ತಕ್ಷರ ಕೊಡಬೇಕು. ಹಾಡು ಹಾಡುತ್ತಾ ನಾ ದಾಗುಡಿಸು ದಿ ನಾ ಗುಡಿಸು ನೀ ನಾ ಅಂದೆ ಸಾರಿ ನಾ ಗುಡಿಸು ನೀ ಮತ್ತು ದಾಗುಡಿಸು ದಿ ಅದಕ್ಕೆ ನಿಧಿ ಆಗುತ್ತೆ. ನಾವಿಲ್ಲಿ ಅರ್ಧ ಚಂದ್ರ ಹಾಕಿದ್ರೆ ನಿದ್ರಿ ಅಂತಾಗುತ್ತೆ. ಅಂದರೆ ಇಲ್ಲಿ ಇದ್ದು ಪ್ಲಸ್ ರೀ ಇದೆ, ಅದು ದಿ ಇರೋದು ಇದ್ದು ಆಗುತ್ತೆ. ಇಲ್ಲಿರೋ ಅಂಥ ಗುಣಿತ ಅಂದರೆ ಯಾವುದು ಗುಡಿಸು ಬಂದು ರಾಗೆ ಸೇರುತ್ತೆ. ಅಂದರೆ ಈಕಾರ ಉಕಾರ ಅಲ್ಲ, ಇದು ಈಕಾರ. ನಾ ಗುಡಿಸು ನೀ ದ ಈಕಾರ ಬಂದು ರಾಗೆ ಸೇರುತ್ತೆ. ರೀ ನಿದ್ರಿ ಸಾಕೊಂಬು ಸು ನಿದ್ರಿಸು ವಾ ಒಂದು ಸೊನ್ನೆ ಒನ್ ತಾಗೆ ಏತ್ವ ನಿದ್ರಿಸುವಂತೆ ಮಾಡುತ್ತಿದ್ದರು. ಮಾಕಿಲಿ ಮಾ ಡಾಕೊಂಬು ಡು ತಾಗುಡಿಸು ತೀಗೆ ಒತ್ತಕ್ಷರ ಮಾಡುತ್ತಿ ಮತ್ತು ದಾ ಬರೆದು ದಾಗೆ ಒತ್ತಕ್ಷರ ಮಾಡುತ್ತಿದ್ದ ರಾಕೊಂಬು ರು ಮಾಡುತ್ತಿದ್ದರು ಅಂತ ಆಗುತ್ತೆ. ಸಪೋಸ್ ಈ ಎರಡು ಒತ್ತಕ್ಷರಗಳು ಕೊಟ್ಟಿಲ್ಲ ಅಂತಂದರೆ ಮಾಡುತ್ತಿದ್ದರು ಅಂತ ಆಗುತ್ತೆ. ಸೊ ಪ್ರೊನೌನ್ಸಿಯೇಷನ್ನ ನಾವು ಕರೆಕ್ಟಾಗಿ ಉಚ್ಚಾರನ ಕೇಳಿಸ್ಕೊಂಡ್ವಿ ಅಂದರೆ ಮಾಡುತ್ತಿದ್ದರು ಅಂತ ಬಂದಾಗ ಒತ್ತಕ್ಷರಗಳು ಕೊಡಬೇಕು ಅನ್ನೋ ಐಡಿಯಾಸ್ ಬರುತ್ತೆ. ಈಗ ಇದೆಲ್ಲ ಒಂದು ಸರಿ ಹೇಳ್ಬಿಡೋಣ. ಮೊದಲನೇ ವಾಕ್ಯ, ಅಕ್ಷರಗಳನ್ನು ಕೆಲವೊಮ್ಮೆ ಒತ್ತಿ ಉಚ್ಚಾರ ಮಾಡಿದರೆ ಅದು ಒತ್ತಕ್ಷರಗಳಾಗುತ್ತವೆ ಅಂತ ಒಂದು ಸೆಂಟೆನ್ಸ್ನ ಬರೆದಿದ್ದೀವಿ. ಎರಡನೇ ಸೆಂಟೆನ್ಸ್, ಉದಾಹರಣೆಗೆ ಅಕ್ಕಪಕ್ಕದ ಮನೆಯವರೊಂದಿಗೆ ಅಪ್ಪಮ್ಮನು ಮಾತನಾಡಿದರೆ ಅಣ್ಣಕ್ಕಂದಿರು ಮಾವತ್ತೆಯರು ಸಂತೋಷ ಪಡುತ್ತಾರೆ ಅಂತ ಎರಡನೇ ವಾಕ್ಯ. ಮೂರನೇ ವಾಕ್ಯ, ಕಗ್ಗತ್ತಲ ರಾತ್ರಿಯಲ್ಲಿ ಉದ್ದುದ್ದದ ಹಾವುಗಳು ನೂಕು ನುಗ್ಗಳಾಗಿ ಅತ್ತಿತ್ತ ನುಸುಳಾಡುತ್ತಿತ್ತು ಅಂತ ಒಂದು ವಾಕ್ಯ.
ಸುಗ್ಗಿ ಹಾಡನ್ನು ಹಿಗ್ಗಿ ಹಾಡುತ್ತಾ ತಗ್ಗಿ ಬಗ್ಗಿ ಕುಣಿದಾಡುತ್ತಿದ್ದರಲ್ಲವೇ ಹೆಂಗೆಳೆಯರು ಅಂತ ಒಂದು ವಾಕ್ಯ. ನೆಕ್ಸ್ಟ್ 5ನೇದು, ಸುವ್ವಾಲೆ ಸುವ್ವಲಾಲಿ ಎಂದು ಅವ್ವಂದಿರು ಕಂದಮ್ಮಗಳನ್ನು ಹಾಡು ಹಾಡುತ್ತಾ ನಿದ್ರಿಸುವಂತೆ ಮಾಡುತ್ತಿದ್ದರು ಅಂತ ಬರ್ತಿದ್ದೀವಿ. ಇದರಲ್ಲಿ ಆದಷ್ಟು ಒತ್ತಕ್ಷರಗಳು ಬರಂಗೆ ಬರೆದಿದ್ದೀವಿ. ಹೆಚ್ಚಾಗಿ ಸಜಾತಿಯ ಒತ್ತಕ್ಷರಗಳು ಗುಣಿತಾಕ್ಷರಗಳ ಜೊತೆಗೆ ಬಂದಿರೋ ಅಂಥದ್ದನ್ನು ಬರೆದಿದ್ದೀವಿ. ನೆಕ್ಸ್ಟು ನಾವು ಸಂಯುಕ್ತ ಒತ್ತಕ್ಷರಗಳು ಬರೋ ಅಂಥ ಕೆಲವೊಂದು ಪದಗಳನ್ನು ಪ್ರಾಕ್ಟೀಸ್ ಮಾಡೋಣ.